ಆರ್ತಿ ಫೋನ್ ಮಾಡಿದ್ಲಾ? ನೀನೇನ್ ಮಾತಾಡ್ದೆ? ಎಲ್ಲ ವಿಷಯ ಅವಳಿಗೆ ಹೇಳ್ಬಿಟ್ಯಾ? ಇಲ್ಲ ಮಮ್ಮಿ, ನಾನು ಆರ್ತಿ ಅಕ್ಕಂಗೆ ಏನೂ ಹೇಳಿಲ್ಲ. ಭಾಸ್ಕರಿಂದ ಈ ವಿಷಯನ ಎಷ್ಟು ದಿನ ಅಂತ ಮುಚ್ಚಿಡೋದು ಮಮ್ಮಿ? ನಾವು ಸ್ವೀಡನ್ಗೆ ಪರ್ಮನೆಂಟ್ ಆಗಿ ಹೋಗ್ತಿದ್ದೀವಿ ಅಂತ ಭಾಸ್ಕರ್ಗೆ ಒಂದಿನ ಗೊತ್ತಾಗತ್ತೆ. ಆಗ ಅವ್ನು ನನ್ನ ಮೇಲೆ ಸಿಟ್ಟು ಮಾಡ್ಕೋತಾನೆ. ನಾನು ಒಬ್ಬಳನ್ನೇ ಬಿಟ್ಟು ಬಂದ್ಬಿಟ್ರೆ? ಇಲ್ಲ ಮಮ್ಮಿ, ನಾನು ಭಾಸ್ಕರ್ನ ಬಿಟ್ಟಿರಲ್ಲ. ಹಲೋ ರಾಕಿ, ಆರ್ತಿ ಅಕ್ಕ? ಹೌದು ರಾಕಿ, ನಾನೇ. ನೀ ನನ್ನ ಹತ್ರ ಸರಿಯಾಗಿ ಮಾತಾಡದೆ ಅವಾಯ್ಡ್ ಮಾಡಿದಾಗಲೇ ನನಗೆ ನಿನ್ನ ಮೇಲೆ ಅನುಮಾನ ಬಂದಿತ್ತು. ಆದರೆ ನೀನು ಯಾಕೆ ಹೀಗೆ ಮಾಡ್ತಿದ್ದೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ನಾನು ಸೂರ್ಯ ಅವರು ನಿಮ್ಮ ಮನೆಗೆ ಬಂದಿದ್ದೀವಿ. ರಾಕಿ, ನಾನು ಸೂರ್ಯ ಮಾತಾಡ್ತಾ ಇರೋದು. ನಮಗೆ ಗೊತ್ತಾಯ್ತು ನೀನು ಭಾಸ್ಕರ್ನ ಕರ್ಕೊಂಡು ಹಾಲಿಡೇಸಿಗಲ್ಲ ಸ್ವೀಡನ್ನಲ್ಲೇ ಸೆಟ್ಲ್ ಆಗೋದಕ್ಕೆ ಹೋಗ್ತಿದ್ಯಾ ಅಂತ. ನೀನು ಅವನ್ನ ಅವ್ರ ಮನೆಯವರಿಂದ ದೂರ ಮಾಡ್ತಿದ್ಯಾ. ರಾಕಿ, ನೀನು ಭಾಸ್ಕರ್ನ ತುಂಬಾ ಪ್ರೀತಿಸ್ತೀಯ ಅಲ್ವಾ? ನಿಜವಾದ ಪ್ರೀತಿಲಿ ಸ್ವಾರ್ಥ ಇರೋಲ್ಲ. ಯಾರು ನಿಜವಾಗ್ಲೂ ಪ್ರೀತಿಸ್ತಾರೋ ಪ್ರೀತಿ ಮಾಡಿದವ್ರನ್ನ ಖುಷಿ ಇಡೋದ್ರಲ್ಲಿ ನಂಬಿಕೆ ಇಡ್ತಾರೆ ಹೊರತು ಅವ್ರ ಖುಷಿನ ಕಿತ್ಕೊಳ್ಳೋದ್ರಲ್ಲ. ನೋಡು, ನೀನು ಭಾಸ್ಕರ್ನೇನೋ ಅವ್ರ ಮನೆಯವರಿಂದ ದೂರ ಮಾಡ್ಬಿಡ್ತೀಯ, ಆದರೆ ಅವನ ಮನಸ್ಸಿಂದ ಅವ್ರ ಮನೆಯವ್ರನ್ನ ದೂರ ಮಾಡೋದಕ್ಕಾಗತ್ತಾ? ಈ ವಿಷಯ ಏನಾದರೂ ಭಾಸ್ಕರ್ಗೆ ಗೊತ್ತಾದ್ರೆ ಅವನ ಮುಂದೆ ಎಷ್ಟು ಸಣ್ಣೋಳಾಗ್ಬಿಡ್ತೀಯ ರಾಕಿ ನೀನು. ರಾಕಿ, ನೀನು ಈ ಮನೆ, ಊರು, ದೇಶ ಬಿಟ್ಟು ಶಾಶ್ವತವಾಗಿ ಹೋಗುವಂಥ ತಪ್ಪು ಏನು ಮಾಡಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಇದರಿಂದ ನೀನೇನು ಸಾಧಿಸೋದಕ್ಕಾಗಲ್ಲ ರಾಕಿ. ಹೌದು ರಾಕಿ, ನೀನು ನಿನ್ನ ತಪ್ಪನ್ನ ಯಾವತ್ತೂ ಸರಿಪಡಿಸ್ಕೊಳಕ್ಕಾಗಲ್ಲ. ಅವಕಾಶನೂ ಕೂಡ ಸಿಗಲ್ಲ. ಯಾವಾಗಲೂ ಭಯದಿಂದನೇ ಬದುಕ್ತಿರ್ಬೇಕಾಗತ್ತೆ. ದುಃಖ ನೋವಲ್ಲೇ ಒಬ್ಳೆ ಅನ್ಭವಿಸ್ತಿರ್ಬೇಕಾಗತ್ತೆ ರಾಕಿ. ರಾಕಿ, ನಿನ್ ದುಃಖ ಸಮಸ್ಯೆನ ಮನೆಯವ್ರ ಹತ್ರ ಹಂಚ್ಕೋ. ಆಗ ನೀ ತಲೆ ಎತ್ತಿ ಓಡಾಡ್ಬೋದು. ನಾನು ನಿನಗೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ನನ್ನ ಜೀವನದಲ್ಲಿ ಬೇಕಾದಷ್ಟು ತಪ್ಪುಗಳನ್ನ ಮಾಡಿದ್ದೀನಿ. ಆ ತಪ್ಪುಗಳಿಂದ ಪಾಠಗಳನ್ನ ಕಲ್ತಿದ್ದೀನಿ. ನಾನು ನಿನ್ನ ಅಕ್ಕನಾಗಿ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ರಾಕಿ. ನೋಡು, ನಿನಗೋಸ್ಕರ, ಭಾಸ್ಕರಂಗೋಸ್ಕರ, ನಿನ್ನ ಪ್ರೀತಿಸೋ ನಮ್ಮೆಲ್ಲರಿಗೋಸ್ಕರ ನೀನು ವಾಪಸ್ ಬಂದ್ಬಿಡೆ ಪ್ಲೀಸ್ ಕಣೆ. ಹಲೋ ಹಲೋ ರಾಕಿ. ಹಲೋ ರಾಕಿ, ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ? ಫೋನ್ ಕಟ್ ಮಾಡಿದ್ಲು. ಕ್ಷಮಿಸಿ ಆಂಟಿ, ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತೀವಿ. ಈ ಸಮಸ್ಯೆಗೆ ಏನಾದರೂ ಪರಿಹಾರ ಸಿಗುತ್ತೆ ಅಂತ ಇಲ್ಲಿಗೆ ಬಂದ್ವಿ, ಆದರೆ ಇಲ್ಲಾಗಿತ್ತು ಅದೇ. ಸೂರ್ಯರೇ, ನೀವೇನು ಚಿಂತೆ ಮಾಡಬೇಡಿ. ನಾನು ನಮ್ಮ ಸಂಸಾರಕ್ಕೆ ಯಾವ ತೊಂದರೆ ಆಗೋಕ್ಕೂ ಬಿಡೋದಿಲ್ಲ. ಅದಕ್ಕೆ ನಾನು ನಮ್ಮವ್ರ ವಿರುದ್ಧವಾಗಿ ಹೋಗ್ಬೇಕಾಗಿ ಬಂದರೂ ಪರವಾಗಿಲ್ಲ. ನನ್ನ ಕ್ಷಮಿಸು ಆರ್ತಿ. ನನ್ನ ಮಗಳಿಗೋಸ್ಕರ ಹೀಗೆಲ್ಲ ಮಾಡಿದೆ. ನನಗೂ ಒಬ್ಬ ಮಗ ಇದ್ದು ಅವನು ಮನೆಯವರಿಂದ ದೂರ ಆದ್ರೆ ಅದರಿಂದ ಅಪ್ಪ ಅಮ್ಮಂಗೆ ಎಷ್ಟು ನೋವಾಗತ್ತೆ ಅಂತ ಈಗ ನನ್ಗೆ ಅರ್ಥ ಆಯ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಈಗ ಪಶ್ಚಾತ್ತಾಪ ಪಟ್ಟು ಏನ್ ಪ್ರಯೋಜನ ಆಂಟಿ? ದೇವ್ರ ಹತ್ರ ಬೇಡ್ಕೊಳ್ಳಿ, ನಾವು ಮಾತಾಡೋದ್ರಿಂದ ರಾಕಿಗೆ ಅರಿವಾಗ್ಲಿ ಅಂತ. ಇಲ್ಲ ಅಂದ್ರೆ ಜೀವನ ಪೂರ್ತಿ ನಿಮ್ಮ ಮಗಳ ಭವಿಷ್ಯನ ನೀವೇ ಹಾಳು ಮಾಡಿದ್ರಿ ಅನ್ನೋ ಪಾಪ ಪ್ರಜ್ಞೆ ನಿಮ್ಮನ್ನು ಕಾಡ್ತಾನೆ ಇರುತ್ತೆ. ಐಮ್ ಸಾರಿ. ರಾಕಿ, ಈ ಟ್ಯಾಬ್ಲೆಟ್ ತಗೋ, ಸರಿ ಹೋಗುತ್ತೆ. ಭಾಸ್ಕರ್, ಏರ್ಪೋರ್ಟ್ಗೆ ಹೋಗಿ ಫಸ್ಟ್ ಚೆಕ್ ಇನ್ ಆಗೋಣ ಬಾ. ಅವಸರ ಯಾಕೆ ಮಾಡ್ತಿದ್ಯಾ? ಇನ್ನ ಸಿಕ್ಕಾಪಟ್ಟೆ ಟೈಮ್ ಇದೆ.
ನಿಂಗೆ ಗೊತ್ತಲ್ವಾ ಭಾಸ್ಕರ್, ನಾನು ಯಾವಾಗಲೂ ಫಸ್ಟ್ ಇರಬೇಕು ಅಂತ ಇಷ್ಟಪಡ್ತೀನಿ. ಟೈಮಿಗೆ ಮುಂಚೆ ತಲುಪೋದನ್ನ ಸಾಧನೆ ಅಂತ ಹೇಳ್ತಾರೆ. ಬಿಡಮ್ಮ, ನಿಮ್ಮ ಟೀಚರ್ ಇದೆಲ್ಲ ನಿಂಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಾಳೆ ಮಾಡೋಣ, ಇವತ್ತೇ ಮಾಡು, ಇವತ್ತಿನ ಮಾಡೋದನ್ನ ಈಗಲೇ ಮಾಡು ಅಂತ ತಾನೆ. ಓಕೆ ಡ್ರೈವರ್, ಸೂರ್ಯ, ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರು. ಪರಿಮಳ ಹಾಕೊಂಡಿದ್ದ ನೆಕ್ಲೆಸು ಪಾಲಿಶ್ ಮಾಡಿರೋದಲ್ಲ, ಹೊಸದು. ಅವ್ರ ಹತ್ರ ಇರೋ ನೆಕ್ಲೆಸು ಪರಿಮಳದ್ದು ಅಂತ ಹೇಳಿದ್ರು. ನಾಳೆನೇ ಅರೆಸ್ಟ್ ಮಾಡಕ್ ಬರ್ತಿದ್ದಾರೆ. ಅಪ್ಪನಿಗೆ ಈ ವಿಷಯ ಹೇಳೋ ಧೈರ್ಯ ನನಗಿಲ್ಲ. ಏನ್ ಮಾಡ್ಬೇಕು ಅಂತ ನನ್ಗೆ ಗೊತ್ತಾಗ್ತಿಲ್ಲ. ಭಾಸ್ಕರ್ ರಾಕಿಗೆ ಫೋನ್ ಮಾಡಿದ್ದೆ, ಇಬ್ರು ಫೋನು ಸ್ವಿಚ್ ಆಫ್ ಆಗಿದೆ. ಊರು ಹೊರಡೋದಕ್ಕಿಂತ ಮುಂಚೆ ಸ್ವಿಚ್ ಆಫ್ ಮಾಡೋ ಅಗತ್ಯ ಏನಿದೆ? ರಾಕಿ ಫೋನ್ ಸ್ವಿಚ್ ಆಫ್ ಆಗಿದೆ. ರಾಕೇಶ್ ಯಾರು? ಪೊಲೀಸರು ವಾರೆಂಟ್ ತಗೊಂಡು ನಮ್ಮನೆಗೆ ಯಾಕೆ ಬರ್ತಿದ್ದಾರೆ ಅಂತ ನಂಗೆ ಈಗ ಅರ್ಥ ಆಯ್ತು. ರಾಕೇಶ್ ಕೊಲೆ ಮಾಡಿರೋದು ರಾಕಿ. ಏನು? ರಾಕಿ ಕೊಲೆ ಮಾಡಿದಳ? ರಾಕಿಗೂ ರಾಕೇಶ್ಗೂ ಏನ್ ಸಂಬಂಧ? ರಾಕೇಶ್ ಒಬ್ಬ ಪ್ರೊಡ್ಯೂಸರು. ರಾಕಿಗೆ ಅವನ್ ಪರಿಚಯ ಹೇಗಾಯ್ತು? ಮನೆಯವ್ರಿಗೆಲ್ಲ ಸುಳ್ಳು ಹೇಳಿ ರಾಕೇಶ್ ಶೋನಲ್ಲಿ ಕೆಲಸ ಮಾಡ್ತಿದ್ಲು. ಈ ವಿಷಯ ಗೊತ್ತಿರೋದಿಬ್ಬರಿಗೆ, ಭಾಸ್ಕರಂಗೆ ನಂಗೆ. ಏನು? ಈ ವಿಷಯ ನಿನಗೆ ಗೊತ್ತಿತ್ತ? ರಾಕೇಶ್ ಕೊಲೆ ಆದ ದಿನ ರಾಕಿ ನನ್ನ ನೆಕ್ಲೆಸ್ ಹಾಕೊಂಡು ಶೂಟಿಂಗ್ ಹೋಗಿದ್ಲು. ಏನ್ ನಡೀತಿದೆ ನಮ್ಮ ಮನೆಯಲ್ಲಿ? ರಾಕಿ ಮನೆಯವ್ರಿಗೆಲ್ಲ ಮೋಸ ಮಾಡಿ ಸುಳ್ಳು ಹೇಳಿ ಟಿವಿಯಲ್ಲಿ ಕೆಲಸ ಮಾಡ್ತಿದ್ದಾಳೆ. ನನ್ನ ತಮ್ಮ ಅವಳಿಗೆ ಸಪೋರ್ಟ್ ಕೊಡ್ತಿದ್ದಾನೆ. ನೀನಾದ್ರೂ ಹೇಳ್ಬೋದಿತ್ತಲ್ವಾ? ತಂಗಿ ಅಂತ ಅವಳು ಮಾಡಿದ ತಪ್ಪನ್ನೆಲ್ಲ ಮುಚ್ಚಿಟ್ಟಿದ್ಯಾ. ಈಗ ನೋಡು ಏನಾಯ್ತು ಅಂತ. ನಿನ್ನನ್ನು ಸಿಕ್ಕಾಕ್ಸಿ ಓಡೋಗಿದ್ದಾಳೆ. ನೀನ್ ಸಿಕ್ಕಾಕೊಂಡಿದ್ಯಾ? ಯಾರು ಬಂದು ಕಾಪಾಡ್ತಾರೆ ನಿನ್ನ? ಸಂಬಂಧ ಅಂತ ಅವಳು ಸಪೋರ್ಟ್ ಮಾಡ್ತಿದ್ಯಲ್ಲ. ಈಗ ನೋಡು, ಸಂಬಂಧ ಎಲ್ಲ ಸುಳ್ಳು, ಬರೀ ಮೋಸ. ಜನ ತಪ್ಪಾಗಿ ನಡ್ಕೋಬಹುದು, ಆದ್ರೆ ಸಂಬಂಧಗಳು ಕೆಟ್ಟದಲ್ಲ. ಈ ಸಂಬಂಧ ಇರೋದ್ರಿಂದನೇ ನಾವು ನಮ್ಮ ಕುಟುಂಬ ಇರೋದು. ಒಬ್ರು ಇನ್ನೊಬ್ರು ಸುಖ ದುಃಖಕ್ಕೆ ಜೊತೆಯಾಗಿ ನಿಲ್ತೀವಿ. ಸಂಬಂಧ ಹುಟ್ಟೋದು ವಿಶ್ವಾಸದಿಂದ. ದಯವಿಟ್ಟು ನಿಮ್ ವಿಶ್ವಾಸನ ನೀವು ಕಳ್ಕೊಬಿಡಿ ಭಾವ. ಯಾರ ಮೇಲೆ ವಿಶ್ವಾಸ ಇಡ್ಲಿ? ಏನಂತ ವಿಶ್ವಾಸ ಇಡ್ಲಿ? ಸ್ವಾರ್ಥದ ಮುಂದೆ ಏನು ಇಲ್ಲ ಆರ್ತಿ. ನಮ್ಮವರು ಅಂತ ನಮ್ದವ್ರೆ ನಮ್ಗೆ ವಿಶ್ವಾಸ ದ್ರೋಹ ಮಾಡ್ತಾರೆ. ಯಾಕೋ ಈಗ ಮಾತಾಡ್ತಾ ಇದೀಯ ನೀನು? ಭಾಸ್ಕರ್ ಎಲ್ಲ ಗೊತ್ತಿದ್ದು ಮುಚ್ಚಿಡ್ತಿದ್ದಾನೆ ಅಂತ ಹೇಗೆ ಹೇಳ್ತೀರಾ? ರಾಕಿನ ಅವನಿಂದ ಎಲ್ಲ ವಿಷಯನೂ ಮುಚ್ಚಿಟ್ಟಿರ್ಬೋದಲ್ವಾ? ರಾಕಿ ಟಿವಿಯಲ್ಲಿ ಕೆಲಸ ಮಾಡ್ತಿದ್ದಾಳೆ ಅಂತ ಭಾಸ್ಕರ್ ಗೊತ್ತಿತ್ತು ತಾನೆ. ಸಂಬಂಧಗಳ ಬಗ್ಗೆ ಸ್ವಲ್ಪನಾದ್ರೂ ಬೆಲೆ ಇದ್ದಿದ್ರೆ ಅವನು ಇಷ್ಟೆಲ್ಲ ಆಗೋವರೆಗೂ ಸುಮ್ಮನೆ ಇರ್ತಾ ಇರ್ಲಿಲ್ಲ. ಅಣ್ಣ, ಅದಕ್ಕೆ ದಯವಿಟ್ಟು ನಮ್ಮನ್ನ ಕ್ಷಮಿಸಿ. ದೊಡ್ಡ ತಪ್ಪೆ ಮಾಡ್ಬಿಡ್ತಿದ್ವಿ. ಮನೆಯವ್ರಿಗೆಲ್ಲ ಮೋಸ ಮಾಡಿ ದೂರ ಹೊಟ್ಟೋಗ್ತಿದ್ವಿ. ಸರಿಯಾದ ಸಮಯಕ್ಕೆ ಆರ್ತಿ ಅದಕ್ಕೆ ಫೋನ್ ಮಾಡಿ ನಮ್ಮ ಕಣ್ಣು ತೆರೆಸಿದ್ರು. ಫ್ಯಾಮಿಲಿ ಜೊತೆ ಇರೋದೆಷ್ಟು ಮುಖ್ಯ, ನಿಜವಾದ ಪ್ರೀತಿ ಅಂದ್ರೆ ಏನು, ನಮ್ಮವ್ರ ಸಹಾಯ ನನ್ಗೆಷ್ಟು ಮುಖ್ಯ ಅಂತ ಆರ್ತಿ ಅಕ್ಕ ನನಗೆ ತಿಳಿಸಿ ಹೇಳಿದ್ರು. ಐ ಆಮ್ ಸಾರಿ. ನಿಮ್ಮೆಲ್ರಿಗೂ ನಾನು ಮೋಸ ಮಾಡ್ಬಿಟ್ಟೆ. ನನ್ನನ್ನು ನಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ರಾಕೇಶ್ನ ಕೊಲೆ ಮಾಡಿದೆ. ಅಕ್ಕ, ಐ ಆಮ್ ಸಾರಿ. ನನ್ನನ್ನು ಕ್ಷಮಿಸ್ಬಿಡಿ. ಸಾಕು ನಿಲ್ಸು ರಾಕಿ. ಕ್ಷಮೆ ಕೇಳೋ ನಾಟಕನ ನಿಲ್ಸು.
ನಿನ್ನ ಕೈಗೆ ಕೊಲೆ ಮಾಡಿರೋ ರಕ್ತ ಅಂಟ್ಕೊಂಡಿದೆ. ನೀನು ಕೊಲೆ ಮಾಡಿದ್ಯಾ? ನಾನು ಈಗಲೇ ಇನ್ಸ್ಪೆಕ್ಟರ್ ಫೋನ್ ಮಾಡಿ ನೀನು ಕೊಲೆ ಮಾಡಿದ್ಯಾ ಅಂತ ಹೇಳ್ತೀನಿ. ಅಣ್ಣ, ರಾಕಿ ತಾನು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಡ್ತೀಯಾಳೋ? ನಾವು ನಂಬಬೇಕು. ಹೌದು ಬಾವ, ರಾಕಿ ಮನ್ಸು ಮಾಡಿದ್ರೆ ಭಾಸ್ಕರ್ನ ಶಾಶ್ವತವಾಗಿ ಸ್ವೀಡನ್ಗೆ ಕರ್ಕೊಂಡು ಹೋಗ್ತಿದ್ಲು. ಇಲ್ಲಿ ವಾಪಸ್ ಬರ್ತಾನೆ ಇರ್ಲಿಲ್ಲ. ನನಗೆ ಗೊತ್ತು ಅವಳು ದೊಡ್ಡ ಅಪರಾಧ ಮಾಡಿದಾಳೆ ಅಂತ. ಇದ್ರ ಹಿಂದೆ ಅವಳ ಅಸಹಾಯಕತೆ ಇರ್ಬೋದಲ್ವಾ? ಈ ಕಷ್ಟದ ಸಮಯದಲ್ಲಿ ನಾವು ರಾಕಿಗೆ ಸಹಾಯ ಮಾಡಿ ಅವಳ ಜೊತೆಗಿರೋದು ನಮ್ಮ ಕರ್ತವ್ಯ. ಪ್ಲೀಸ್ ಬಾವ. ನಂಗೆ ಎಷ್ಟೋ ತಪ್ಪುಗಳನ್ನ ನೀನು ಕ್ಷಮಿಸಿದ್ಯಾ. ರಾಕಿ ನಮ್ಮ ತಮ್ಮನ ಹೆಂಡತಿ ಕಣೋ, ಈ ಕುಟುಂಬದ ಸದಸ್ಯೆ. ಕ್ಷಮಿಸ್ಬಿಡೋ. ಆಯ್ತು, ನೀನು ಹೇಳಿದ್ಯಾ ಅಂತ ಕ್ಷಮಿಸಿದ್ದೀನಿ. ಥ್ಯಾಂಕ್ ಯು ಅಣ್ಣ. ನಾಳೆ ಒಂದು ದೊಡ್ಡ ತೊಂದರೆ ನಮ್ಗೆ ಎದುರಾಗ್ತಿದೆ. ಅದನ್ನು ಹೇಗೆ ನಿವಾರಿಸೋದು ಅಂತ ನಾವು ಯೋಚನೆ ಮಾಡಬೇಕು. ರಾಕಿ, ಅಣ್ಣ ಒಬ್ಬ ಒಳ್ಳೆ ಲಾಯರ್. ನಿನ್ನ ಕೇಸ್ನ ತಗೋತಾ ಇರೋದು ಅವನೇ. ನೀನು ಯಾವ ವಿಷಯನೂ ಮುಚ್ಚಿಡದೆ ಅವನಿಗೆ ಹೇಳಿದ್ರೆ ಅವನ ಕೇಸ್ ಹ್ಯಾಂಡಲ್ ಮಾಡೋದಕ್ಕೆ ಸಹಾಯ ಆಗತ್ತೆ. ಹೇಳಿ ರಾಕಿ, ನಿಜ ಏನು ಅಂತ. ಏನು ಅಂತ ಹೇಳಿ, ನಿಜ ಹೇಳಿದ್ರೆ ನನ್ನ ಮೇಲೆ ಇಷ್ಟು ಕರುಣೆ ತೋರಿಸ್ತಿರೋರು ನನ್ನನ್ನ ದ್ವೇಷಿಸಕ್ ಶುರು ಮಾಡ್ತಾರೆ. ಮದ್ವೆ ಆಗಿರೋ ನಾನು ಬೇರೆ ಗಂಡಸಿನ ಜೊತೆ. ಇದನ್ನ ಹೇಳಿದ್ರೆ ಏನಾಗ್ಬೋದು? ಗಾಡ್, ನನಗೇನಪ್ಪ ಮಾಡ್ಲಿ? ಹೇಳಿ ರಾಕಿ. ರಾಕೇಶ್ ಅವನ್ ಶೋಲ್ ಕೆಲಸ ಮಾಡಕ್ಕೆ ನನಗೊಂದು ಆಪರ್ಚುನಿಟಿ ಕೊಟ್ಟ. ನನಗೂ ಖುಷಿ ಆಯ್ತು. ಅಷ್ಟು ಮೇಜರ್ ಶೋನ ನಂಗೆ ಮಿಸ್ ಮಾಡ್ಕೊಳಕ್ ಇಷ್ಟ ಇರಲಿಲ್ಲ. ನಾನು ಹೇಗೋ ಭಾಸ್ಕರ್ನ ಒಪ್ಪಿಸ್ದೆ. ನಾನು ಕ್ವಿಟ್ ಮಾಡಿರೋ ಎಜುಕೇಶನ್ನ ಕಂಪ್ಲೀಟ್ ಮಾಡ್ತೀನಿ ಅಂತ ಮನೆಯವ್ರಿಗೆಲ್ಲ ಸುಳ್ಳು ಹೇಳಿ ಶೂಟಿಂಗ್ ಹೋಗ್ತಿದ್ದೆ. ಆದ್ರೆ ಒಂದಿನ ಶೂಟಿಂಗ್ ಅಲ್ಲಿ ರಾಕಿ ಅವನನ್ನ ಮುಟ್ಟದ್ನ ಅಥವಾ ಅಸಭ್ಯಾಗಿ ನಿಂತರ ನಡ್ಕೊಂಡ? ಭಾಸ್ಕರ್, ನಾನು ಹೊಡೆದಿದ್ದ ಏಟಿಂದ ರಾಕೇಶ್ ಸತ್ತೋಗ್ತಾನೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಮಾರ್ಬೇದಿಲ್ಲ, ಅವ್ನ್ ಕೊಲೆ ಆಗಿರೋ ನ್ಯೂಸ್ನ ನೋಡಿ ನಂಗೆ ತುಂಬಾ ಭಯ ಆಯ್ತು. ಇಷ್ಟೆಲ್ಲ ಆಗಿದ್ರು ಒಬ್ಳು ಸಹಿಸ್ಕೊಂಡಿದ್ಯಲ್ಲ, ನನಗಾದ್ರೂ ಹೇಳಬೇಕು ಅಂತ ಅನ್ಸ್ಲಿಲ್ವಾ ನಿನಗೆ? ರಾಕಿ ಮಾಡಿದ್ದು ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ. ಶಿ ಇಸ್ ಜಸ್ಟ್ ಅ ವಿಕ್ಟಿಮ್. ಅವಳಿಗೆ ಶಿಕ್ಷೆ ಆಗೋದ್ರಿಂದ ನಾವು ತಪ್ಪಿಸ್ಬೋದು ಭಾಸ್ಕರ್. ಸಾಧ್ಯನೇ ಇಲ್ಲ. ರಾಖಿಗೆ ಶಿಕ್ಷೆ ಆಗ್ಲೇಬೇಕು. ಆದ್ರೆ ಅಪ್ಪ, ಅವ್ರು ರಾಖಿನ ಕಾನೂನು ಕ್ಷಮಿಸಿದ್ರು ನಾನ್ ಕ್ಷಮಿಸಲ್ಲ. ಕದ್ದು ಮುಚ್ಚಿ ಮೊದಲು ರೋಡ್ ಶೋ ಮಾಡಿದಾಗ ನಾನು ಇವಳಿಗೆ ಬುದ್ಧಿ ಹೇಳಿದೆ. ಆದ್ರೆ ಇವಳು ಈಗ ಅದೇ ತಪ್ಪು ಮಾಡಿದ್ದಾಳೆ. ನಮ್ಮ ಮನೆ ಗೌರವ ಅನ್ನಲ್ಲ ಮಣ್ಪಾಲ್ ಮಾಡಿದ್ದಾಳೆ. ಇಲ್ಲ, ಇವಳಿಗೆ ಜನ್ಮದಲ್ಲಿ ಕ್ಷಮೆ ಇಲ್ಲ. ಮನೆ ಸೊಸೆಯಾಗಿ ಹೊಸಲು ದಾಟದೆ ಮನೆ ಒಳಗಡೆ ಇದ್ದಿದ್ರೆ ಇವಳನ್ನು ಯಾವತ್ತೂ ಯಾರು ಕೆಟ್ಟ ದೃಷ್ಟಿಯಿಂದ ನೋಡ್ತಿರ್ಲಿಲ್ಲ. ತಪ್ಪು ರಾಖಿದೆ. ಹೆಣ್ಮಕ್ಳು ಮನೆಯಿಂದ ಹೊರಗಡೆ ಹೋಗಿ 4 ಜನ ಗಂಡಸರ ಮಧ್ಯೆ ನಗ್ತಾ ಕುಣಿತಿದ್ರೆ ಇಂಥ ಅನಾಹುತಗಳಾಗೋದು ಸಹಜ.
ಅಪ್ಪ ಐ ಆಮ್ ಸಾರಿ, ನಾನು ನಿಮ್ಮ ಮಾತನ್ನು ಒಪ್ಪಲ್ಲ. ಸಾಕ್ ನಿಲ್ಸು ಸೂರ್ಯ. ಹೊರಗಿನಿಂದ ಬಂದೋಳ್ಗೋಸ್ಕರ ನನಗೆ ಹೆದರು ಮಾತಾಡೋ ಧೈರ್ಯ ಬಂತ ನಿನಗೆ? ಅಪ್ಪ ರಾಕಿ ಹೊರಗ್ನೋಳಲ್ಲ, ಈ ಮನೆ ಸೊಸೆ. ಇನ್ ಕೇಸ್ ನನ್ನ ತಂಗಿ ಅಂದ್ರೆ ನಿಮ್ಮ ಮಗಳಿದ್ದು ಅವಳು ಇದೇ ತರ ತಪ್ಪು ಮಾಡಿದ್ದಿದ್ರೆ ನೀವು ಅವಳನ್ನ ಕ್ಷಮಿಸ್ತಿರ್ಲಿಲ್ವಾ? ಇಲ್ಲ, ಖಂಡಿತ ಇಲ್ಲ. ಒಂದು ವೇಳೆ ನನ್ನ ಮಗಳೇ ಅಂತ ತಪ್ಪು ಮಾಡಿದ್ರೆ ನಾನು ಹೀಗೆ ನಡ್ಕೋತಿದ್ದೆ. ನನಗೆ ಸುಳ್ಳು ಮೋಸ ಅಂದ್ರೆ ಆಗೋಲ್ಲ. ಪೊಲೀಸ್ನವ್ರು ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗ್ಲಿ, ಇವಳು ಮಾಡಿರೋ ತಪ್ಪಿಗೆ ತಕ್ಕ ಶಿಕ್ಷೆ ಆಗಲಿ, ಆಗ ಇವಳು ಬುದ್ಧಿ ಬರುತ್ತೆ. ಅಪ್ಪ ಅಪ್ಪ ರಾಕಿ ನನ್ನ ಹೆಂಡತಿ, ಅವಳಿ ಮನೆ ಸೊಸೆ. ಅವಳ ಜೊತೆ ಸೇರ್ಕೊಂಡು ನಾನು ಎಲ್ರಿಗೂ ಸುಳ್ಳು ಹೇಳಿದ್ದೀನಪ್ಪ. ಅಪ್ಪ ರಾಕಿಗೆ ನಮ್ಮೆಲ್ಲರೂ ಸಹಾಯದ ಅಗತ್ಯ ಇದೆ, ನೀವು ಹೆಲ್ಪ್ ಮಾಡ್ಬೇಕಪ್ಪ. ಪ್ಲೀಸ್ ಪ್ಲೀಸ್ ಅಪ್ಪ. ಸಾಧ್ಯನೇ ಇಲ್ಲ. ನಾನು ಮೊದಲೇ ಹೇಳಿದ್ದೀನಿ, ನನಗೆ ಸುಳ್ಳು ಮೋಸ ಆಗೋದಿಲ್ಲ. ಅವ್ರು ನನ್ನ ಮಕ್ಕಳೇ ಆದ್ರೂ ಸರಿ. ನೋಡು, ನಿನಗಿಷ್ಟ ಇದ್ರೆ ಈ ಮನೇಲಿ ಇರ್ಬೋದು, ಇಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ಬೋದು. ನನಗಿರೋರು ಇಬ್ಬರೇ ಮಕ್ಕಳು ಅಂತ ತಿಳ್ಕೊಳ್ತೀನಿ. ಅಪ್ಪ ಮಿಸ್ಟರ್ ಸತ್ಯೇಂದ್ರ, ನಾನು ಶಶಾಂಕ್ಗೆ ಇಂಜೆಕ್ಷನ್ ಕೊಟ್ಟಿದ್ದೆ, ಆದರೆ ಅವರು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಅವ್ರ ಕಂಡೀಷನ್ನು ತುಂಬ ಕ್ರಿಟಿಕಲ್ ಆಗಿದೆ. ನೋಡಿ, ನಾವು ಅವ್ರ ಜೀವನ ಉಳಿಸ್ಕೊಳ್ಬೇಕು ಅಂದರೆ ನಮಗಿರೋದು ಒಂದೇ ದಾರಿ. ಆದಷ್ಟು ಬೇಗ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಲೇಬೇಕು. ಆದಷ್ಟು ಬೇಗ ಅರೇಂಜ್ ಮಾಡಿಯಪ್ಪ. ಡಾಕ್ಟ್ರೆ, ನನ್ನ ಮಗ ಕ್ಷಣಕ್ಕೂ ಈ ರೀತಿ ಸಾಯೋದು ನನಗೆ ನೋಡೋಕ್ಕಾಗ್ತಾ ಇಲ್ಲ. ಖಂಡಿತ ಅವನು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಆಗುತ್ತೆ, ಖಂಡಿತ ಆಗುತ್ತೆ ಡಾಕ್ಟ್ರೆ. ನನ್ನ ಮಗನ್ನ ಉಳಿಸ್ಕೊಳ್ಳೋ ದಾರಿ ನನಗೆ ಗೊತ್ತಿದೆ. ಅದು ಆರ್ತಿ ಸೂರ್ಯಂಗೆ ಗೊತ್ತಾಗದ ಹಾಗೆ. ಅಣ್ಣ, ಟೈಮ್ ಆಯ್ತು, ಬೇಗ ಬೇಲ್ ಪೇಪರ್ಸ್ ರೆಡಿ ಮಾಡಬೇಕು. ಅಪ್ಪ ಬೇಡ ಅಂದಿದ್ದಾರೆ, ಅವ್ರ ಮಾತನ್ನು ಮೀರೋಕೆ ಹೇಗೆ ಸಾಧ್ಯ? ಅಪ್ಪನ ಬಗ್ಗೆ ನೀನು ಚಿಂತೆ ಬಿಡು, ನಾನು ಅವ್ರ ಹತ್ರ ಮಾತಾಡ್ತೀನಿ. ಈಗ ಸಾಧ್ಯ ಇಲ್ಲ. ಕೋರ್ಟ್ ತೆಗೆಯೋದೆ ಬೆಳಗ್ಗೆ 11 ಗಂಟೆಗೆ, ಆಗಲೇ ಬೇಲ್ ಸಿಗೋದು. ರವಿ ಅವರೇ, ನಿಮ್ ಹೆಂಡತಿ ಪರಿಮಳ ಅವ್ರನ್ನ ರಾಕೇಶ್ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಮಾಡ್ತಾ ಇದ್ದೀವಿ. ಇನ್ಸ್ಪೆಕ್ಟರ್, ನಾನೇ ರಾಕೇಶ್ನ ಕೊಲೆ ಮಾಡಿದ್ದು. ತಾವ್ಯಾರು? ತಮ್ಮ ಪರಿಚಯ? ನಾನು ರಾಕಿ, ಭಾಸ್ಕರ್ ಹೆಂಡತಿ, ಈ ಮನೆ ಚಿಕ್ಕ ಸೊಸೆ. ಮರ್ಡರ್ ಆ ಜಾಗದಲ್ಲಿ ನಿಮ್ಗೆ ಆ ನೆಕ್ಲೆಸ್ ಸಿಕ್ಕಿದ್ದು ಪರಿಮಳ ಹಾಕಂತೆ. ಅವತ್ತು ನಾನು ಶೂಟಿಂಗ್ ಹಾಕೊಂಡು ಹೋಗಿದ್ದೆ. ಸರ್, ಅವ್ರು ಇದನ್ನ ಮಾಡಿದ್ದು ಅವ್ರ ಸೆಲ್ಫ್ ಡಿಫೆನ್ಸ್ಗೋಸ್ಕರ. ನೋಡಿ ಸೂರ್ಯ, ಇನ್ನು ಎಲ್ಲಾ ವಿಷಯಗಳು ಕೋರ್ಟಲ್ಲೇ ಇತ್ಯರ್ಥ ಆಗಬೇಕು. ಸರಿ ಯಾವುದು ತಪ್ಪು ಯಾವುದು ಅನ್ನೋದು ಕೂಡ. ಈಗ ಆರೋಪಿನ ಅರೆಸ್ಟ್ ಮಾಡೋದಷ್ಟೇ ನನ್ನ ಕೆಲಸ. ಅರೆಸ್ಟ್ ಮಾಡಮ್ಮ. ಒಂದು ನಿಮಿಷ ಇನ್ಸ್ಪೆಕ್ಟರ್. ರಾಕಿ ಕೋಳ ತೊಡ್ಸ್ಬೇಡಿ. ನನಗೆ ಕಾನೂನು ಬಗ್ಗೆ ಅಷ್ಟು ಗೊತ್ತಿಲ್ಲ, ಆದ್ರೆ ಈ ಕೋಳ ತೊಡ್ಸ್ಕೊಳ್ಳೋದ್ರಿಂದ ಅವಳ ಮನ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ನನಗೆ ಅರ್ಥ ಆಗುತ್ತೆ. ಅವಳೇ ನಿಮ್ ಜೊತೆ ಬರಲ್ಲ ಅಂತ ಹೇಳಿಲ್ವಲ್ಲ, ತಾನೇ ಕೊಲೆ ಮಾಡಿದ್ದೀನಿ ಅಂತ ಒಪ್ಕೊಂಡಿದ್ದಾಳೆ. ಅವಳು ಅಪರಾಧಿ ಅಲ್ಲ, ಅವಳ ಮೇಲೆ ಆರೋಪ ಇದೆ ಅಷ್ಟೇ. ಪ್ಲೀಸ್ ಇನ್ಸ್ಪೆಕ್ಟರ್, ಅವಳ ಕೈ ಕೋಳ ತೊಡ್ಸ್ಬೇಡಿ. ಕೋಳ ತೆಗಿಯಮ್ಮ. ಕರ್ಕೊಂಡು ನಡಿಯಮ್ಮ ಇವರು.